ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಗನ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಗನ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಗನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಗಜಮುಖ ಶರಣು ಮೂಷಿಕ ವಾಗನ ಶರಣು ಶರಣು ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಭಕ್ತಿಯು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರದ ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಪರಾಕ್ರಮ ಢೀರ
ಅಲ್ಲಿರೇನಯ್ಯ ಇರುವಂತಹ ಸ್ಥಳ ದೇವಲೋಕದ ಒಡೆಯ ಯಾರು ಅಂತ ಕೇಳಿದ್ದೀರಿ. ಅಮರೇಂದ್ರನನ್ನು ಕೇಳಬಲ್ಲೆ. ಹಾಗೆಂದುಕೊಳ್ಳಬಹುದು. ಮುಂದೆ ಕಾರ್ಯಕಾರಣ ಅನೇಕವಿದೆ. ರೋಳಧಿಕ ಎನಿಪ ಸುರಭೂಮಿಯಲಿಯೇ ಅಧಿಕ ಎನಿಪ ಸುರಭೂಮಿಯಲಿ ದಿವಿಜೇಂದ್ರ ವೈಭವದುಳ್ ಎಸೆದು ಪವಮಾನ ನಿರುತಿ ಮೊದಲಾದ ಪವಮಾನ ನಿರುತಿ ಮೊದಲಾದ ಸುರರೊಡಗೂಡಿಯೇ ಕವಿದುತ್ತ ಬಾನಿಯ ದುರಿತಗಳನ್ನು ದೇಹಕ್ಕೆ ತಲೆ ಹೇಗೆ ಪ್ರಧಾನ ಅಂಗವೋ ಹಾಗೆ ಎಲ್ಲಾ ಲೋಕಗಳಲ್ಲಿ ಶ್ರೇಷ್ಠವಾದುದು ಸ್ವರ್ಗ. ಸ್ವರ್ಗ ಎನ್ನುವ ಹೆಸರೇ ಹೇಳುವಂತೆ ಇಲ್ಲಿರುವ ನಾವೆಲ್ಲ ಸದಾ ಸುಖಿಗಳು. ಅಖಿಲ ಸುಖಗಳಿಗೆ ಆಶ್ರಯ ಸ್ಥಾನ ಯಾವುದು ಎನ್ನುವ ಪ್ರಶ್ನೆ ಬಂದ್ರೆ ಎಲ್ಲರೂ ಸ್ವರ್ಗದ ಕಡೆ ಬೆಟ್ಟು ತೋರಿಸ್ತಾರೆ. ಈ ಲೋಕದ ಹೆಸರನ್ನೇ ಹೇಳುತ್ತಾರೆ. ಎಲ್ಲರಿಗೂ ಸ್ವರ್ಗ ಪಡೆಯುವಂತಹ ಹಂಬಲ. ಆದರೆ ಅದನ್ನು ಪಡೆಯುವುದಕ್ಕೆ ದಾರಿ ಮಾತ್ರ ಅಷ್ಟು ಸುಗಮವೇನೂ ಇಲ್ಲ. ಬದುಕಿನಲ್ಲಿ ಯಜ್ಞ, ದಾನ, ಪರೋಪಕಾರ ಮೊದಲಾದ ಸತ್ಕರ್ಮವನ್ನು ಯಾವಾತನು ಮಾಡ್ತಾನೋ ಅಂತವನಿಗೆ ಬಹು ಸುಲಭವಾಗಿ ಸ್ವರ್ಗ ದೊರಕುವುದಕ್ಕೆ ಸಾಧ್ಯ ಇದೆ. ದೇಹ ಬಲವಿದೆ, ನಮ್ಮಲ್ಲಿ ಧನ ಬಲವಿದೆ, ಆ ಮೂಲಕ ಸ್ವರ್ಗವನ್ನು ಗಳಿಸಬಹುದು ಅಂತ ಯಾವನಾದರೂ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಅವನಿಗೆ ದೊರಕುವುದಕ್ಕೆ ಸಾಧ್ಯ ಇಲ್ಲ. ಅವನ ಪತನ ತಾನಾಗಿಯೇ ಆಗ್ತದೆ. ಪ್ರಯತ್ನದ ಮೂಲಕ ಈ ದೇವಲೋಕದ ಅಧಿಕಾರವನ್ನು ಪಡೆದಿದ್ದೇವೆ. ಇಲ್ಲಿಯ ಅಧಿಕಾರಿಯಾಗಿದ್ದುಕೊಂಡು ಬರೇ ಸುಖವನ್ನು ನಾವು ಅಪೇಕ್ಷಿಸುವವರಲ್ಲ. ಸದಾ ಸರ್ವದಾ ಎಲ್ಲಾ ಲೋಕದಲ್ಲಿರುವಂತಹ ಜೀವರು ಸುಖಿಗಳಾಗಿರಬೇಕು ಎನ್ನುವಂತಹ ವಿಶಾಲ ಮನೋಭಾವನೆಯನ್ನು ಹೊಂದಿದವರಾದ ಕಾರಣವೇ ನಮ್ಮನ್ನು ಸುಮನಸರು ಹೀಗೆಂದು ಲೋಕದ ಜನರು ಕೊಂಡಾಡ್ತಾ ಇದ್ದಾರೆ. ಅದು ಆದರೆ ಖಳರು ಮಾತ್ರ ಸ್ವರ್ಗ ಸುಖ ಬೇಕು, ಇಲ್ಲಿ ತಾವು ಅಧಿಕಾರವನ್ನು ನಿರ್ವಹಿಸಬೇಕು ಎನ್ನುವಂತಹ ಅತಿ ಆಸೆಯಿಂದ ಬಹುಮಂದಿಗಳು ಬಂದದ್ದುಂಟು. ಆದರೆ ಯಾರೂ ಚಿರಕಾಲ ಇಲ್ಲಿ ನೆಲೆಸಿದ್ದಿಲ್ಲ. ನಮ್ಮ ದೇವನಾದಂತಹ ಶ್ರೀಹರಿಯ ಕರುಣೆಯಿಂದ ಅವರ ನಾಶವಾಗಿದೆ. ಮತ್ತೆ ಅಧಿಕಾರ ನಮ್ಮ ಕೈ ಸೇರಿದೆ. ಅದು 33 ಕೋಟಿ ದೇವತೆಗಳಿಂದ ಪರಿವೇಷ್ಟಿತವಾದಂತಹ ಸುಧರ್ಮ ಸಭೆ. ದಿಕ್ಪತಿಗಳಾದಂತಹ ನೀವೆಲ್ಲ ಆಸನದಲ್ಲಿ ಕುಳಿತಿದ್ದೀರಿ. ಯಾವ ಲೋಕದಲ್ಲಿಯೂ ಯಾರಿಗೂ ಯಾವುದೇ ಒಂದು ರೀತಿಯ ಕಷ್ಟ ಬಂದಂತಿಲ್ಲ ಎನ್ನುವಂತಹ ತೀರ್ಮಾನವನ್ನು ನಾವಿಲ್ಲಿ ಮಾಡಿದ್ದಾಯಿತು. ಆ ವದಂತಿಯನ್ನು ಕೇಳಿದ್ದಾಯಿತು. ಆದ ಕಾರಣ ಈ ದಿವಸದ ಸಭೆಯನ್ನು ಕೊನೆಗೊಳಿಸೋಣ. ನಾಳೆ ಇದೇ ಹೊತ್ತಿಗೆ ಇದೇ ಸ್ಥಳದಲ್ಲಿ ನಾವೆಲ್ಲ ಒಟ್ಟಾಗೋಣ. ಎಲ್ಲರೂ ನಿಮ್ಮ ಯಥಾಸ್ಥಾನವನ್ನು ಸೇರಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.
ಗುರುದರ ವಿದ್ಯೆಯ ತಾವರೆಯದ ಮದವಡತಿ ಹರೆಯಳು ಸುಂದನು ವೇಣು ಬಂದರು ಮೆರೆಯುತ್ತಲಿರೆ ಮನದಿ ಅಗ್ರಜಾನುಜರಾದ ನಾವು ಒಂದೇ ಹೆಸರುಳ್ಳವರು ಸುಂದ ನೀನು ಸುಂದನಿ ಆದರೆ ಲೋಕದಲ್ಲಿ ನಮ್ಮನ್ನು ಗುರುತಿಸುವುದಕ್ಕಾಗಿ ಸುಂದ ಉಪಸುಂದ ಈ ಹೆಸರಿನಿಂದ ಖ್ಯಾತರಾದವರು ನಾವು. ಹೌದು, ರಾಕ್ಷಸೇಂದ್ರನಾದ ನಿಕುಂಭಾಸುರನ ಮಕ್ಕಳು ಆತನ ಕೀರ್ತಿ ಗುಡಿಯ ಗೋಪುರಗಳಂತೆ ನಾವು ರಾರಾಜಿಸೇವರು. ಹೌದು, ಅಖಿಲ ವಿದ್ಯೆಗಳನ್ನು ಗುರುಮುಖದಿಂದ ಅಧ್ಯಯನ ಮಾಡಿ ಲೋಕದಲ್ಲಿ ಖ್ಯಾತರಾಗಬೇಕು, ನಮ್ಮ ಯೋಗ್ಯತೆಯನ್ನು ಸ್ಥಾಪಿಸಬೇಕು, ಹೀಗೆ ನಿಶ್ಚಯಿಸಿಕೊಂಡವರು. ಏನು ಮಾಡೋಣ ಅಣ್ಣ? ಏನು ಮಾಡೋಣ ಹೇಳು. ವಿದ್ಯಾವಂತರಾಗಿದ್ದೇವೆ. ನಮ್ಮ ತೀರ್ಥರೂಪರು ಅವರು ಕೀರ್ತಿಸಲಾಗಿದ್ದಾರೆ. ಆದ್ರೆ ಏನು ಮಾಡೋಣ? ತಂದೆಯವರ ಕೀರ್ತಿಗೆ ನಾವು ಕಲಶವನ್ನು ಇಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಬಲ ಇದೆ, ಜನ ಇದೆ, ನಮ್ಮಲ್ಲಿ ಧನ ಇದೆ. ಇಷ್ಟಿದ್ದರೂ ಇಟ್ಟನ್ನೇ ತಿಂದು ನಾವು ಮುಂಜಿಸಿ ಜೀವನವನ್ನು ಸಾಗಿದು ಸರಿಯಲ್ಲ. ವಿಹರಿಸಿ ಸುಖವಾಗಿರುವುದಕ್ಕಾಗಿ ನಮ್ಮ ಹುಟ್ಟಾದುದಲ್ಲ. ಹಿರಿಯರು ಏನನ್ನು ಗಳಿಸಿದ್ದಾರೋ ಅದಕ್ಕೆ ಕಲಸಂತೆ ಮತ್ತು ನಾವು ಪ್ರೋತ್ಸಾಹಿಗಳಾಗಿ ತೇಜಸ್ವಿಗಳಾಗಿ ಈ ಪ್ರಪಂಚದಲ್ಲಿ ನಾವು ಮೆರಿಬೇಕು. ಅದಕ್ಕಾಗಿ ನಮ್ಮ ತಂದೆಯವರ ಆ ಕೀರ್ತಿಯನ್ನು ಬೆಳಗಿಸಕ್ಕೆ ಏನಾದರೂ ಪ್ರಬಲವಾದ ಒಂದು ಬಲವಾದ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಪುಣ್ಯವೇ ಪುರುಷಾಕೃತಿಯನ್ನು ಧರಿಸಿ ಲೋಕದಲ್ಲಿ ಹುಟ್ಟಿಕೊಂಡವರೆಂಬುದನ್ನು ನಾವು ಸತ್ಯವಾಗಿಸಬೇಕಾಗಿದ್ದರೆ ನಮ್ಮ ಪೂರ್ವಿಕರು ಏನು ನಡೆಸಿದರು? ನಮ್ಮ ಹಿರಿಯವರೆಲ್ಲವರು ಯುದ್ಧದ ಮೂಲಕವಾಗಿ ತನ್ನ ದೇಹವನ್ನು ವರ್ಜಿಸಿಕೊಂಡಿದ್ರು. ಹೌದು, ಅದಕ್ಕೆ ಅವರದ್ದೇ ಬಂದಿದೆ ಹೊರತು ಉಳಿದವರು ಯಾರೂ ಇಲ್ಲ. ಪೂರ್ವಾಮರಾದಂತಹ ನಾವು ಸ್ವರ್ಗಾದಿ ಲೋಕಗಳನ್ನು ವಶೀಕರಿಸಿಕೊಳ್ಳುವುದಕ್ಕೆ ಸಿದ್ಧರಾದುದು ನಿನಗೂ ಗೊತ್ತಷ್ಟೇ. ಗೊತ್ತಿದೆ, ಆದರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿರಲಿಲ್ಲ. ನಾವು ಪ್ರಯತ್ನಿಸಿದರೆ ಆ ಸ್ವರ್ಗವನ್ನು ಸೂರೆಗೊಳ್ಳುವುದಕ್ಕಾಗುವುದಿಲ್ವೇ? ಸ್ವರ್ಗ ಎಂದಾಗ ರಕ್ತ ಬಿಸಿ ಇರ್ತಾ ಇದೆ. ದೇವತೆಗಳು ನಮಗಿಷ್ಟೆಲ್ಲ ಅನ್ಯಾಯ ಆಗುವುದಕ್ಕೆ, ನಮ್ಮವರೆಲ್ಲ ಸತ್ತು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕೆ ಕಾರಣ ದೇವತೆಗಳು ಎಂಬುದಕ್ಕೆ ಅನುಮಾನವಿಲ್ಲ. ಆದ್ದರಿಂದ ದೇವತೆಗಳ ಬಲವನ್ನು ಮುಗಿಸಿ ದೇವಲೋಕ ನಮ್ಮದನ್ನಾಗಿ ನಾವು ಮಾಡಿಕೊಳ್ಬೇಕು. ದೇವಲೋಕ ಎಂದ ಕ್ಷಣವೇ ನನ್ನ ಕೆಚ್ಚು ಕೆರಳುತ್ತದೆ. ಆದರೆ ದಿವಿಜ ಸಖನಾದಂತಹ ವಾಸುದೇವರಿಂದ ಈ ಮೊದಲು ಏನಾಗಿತ್ತು, ಅವನೇನು ಮಾಡಬಲ್ಲ ಎಂಬುದನ್ನೆಲ್ಲ ಯೋಚಿಸಿದಾಗ ನಾವು ಹೀಗೆ ದೇಹ ಸಾಮರ್ಥ್ಯದಿಂದಲೋ ನಮ್ಮ ಪೂರ್ವಜರ ಪುಣ್ಯ ವಿಶೇಷದಿಂದಲೋ ಸ್ವರ್ಗಾರೋಹಣ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಒಂದು ಕೆಲಸ ಮಾಡಬೇಕು. ಏನು ಮಾಡೋಣ? ಇದೇನು ನಮ್ಮದಲ್ಲಿ ಬಿಟ್ಟಿದೆ. ಮರಣವು ಬರದಂತೆ ಬಲವನ್ನು ಬರೆಯುವುದಾಗಲೋ ಹಾಗೆ ಮರಳುವುದು ಉತ್ತಮವು. ಈ ಲೋಕದಲ್ಲಿ ಹುಟ್ಟಿದ ಯಾರೇ ಆಗಲಿ
ಯಾವುದೇ ಆಗಲಿ ಒಂದಲ್ಲ ಒಂದು ದಿನ ಮರಣವನ್ನಪ್ಪಬೇಕು. ತಮ್ಮ, ಅಣ್ಣ, ಯಾರಿಗೆ ಮರಣ ರಾಹಿತ್ಯದ ಸುಭದ್ರತೆ ಇದೆಯೋ ಅಂತವನ ಕೀರ್ತಿ ಚಿರಸ್ಥಾಯಿಯಾದೀತು. ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅವನ ಅನುಗ್ರಹವನ್ನು ಪಡೆದು ನಾವು ಅಮರತ್ವವನ್ನು ಪಡೆದರೆ ಸ್ವರ್ಗಲೋಕಕ್ಕೆ ದಾಳಿ ಇಡುವುದು. ಸರಿ ಸರಿ, ಇದು ಸರಿ, ಇದು ಸರಿ. ತಳಿದಲ್ಲಿರುವರು ಘೋರಾರಣ್ಯಗೆ ಸಂಪಾದಿಸಲು. ತಮ್ಮ, ಎಷ್ಟೋ ಸಮಯದಿಂದ ಬಹಳಷ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಹೌದೇ? ಏನು ಮಾಡೋಣ ಏನು ಮಾಡೋಣ? ಸಮಸ್ಯೆಗೆ ಪರಿಹಾರ ಈಗ ತೊರಗಿಸಿಕೊಟ್ಟಿದ್ದೀನಿ. ದೇವತೆಗಳನ್ನು ಯುದ್ಧದಲ್ಲಿ ಸಾಧಿಸಬೇಕಿದ್ರೆ ಹರಿಯೊಬ್ಬನು ಬರ್ತಾನೆ. ಹೌದು, ಅವನ ಆ ಉಪಾಯವನ್ನು ತಪ್ಪಿಸಬೇಕಿದ್ರೆ ತಪಸ್ಸು ತಪಸ್ಸು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸೋಣ. ದೇಹದ ಬಲವನ್ನು ಹೆಚ್ಚಿಸಿಕೊಂಡಾಗ, ಮರಣದ ಭಾಗ್ಯವನ್ನು ಮುಚ್ಚಿಕೊಂಡಾಗ ದೇವತೆಗಳನ್ನು ಹಸಿ ಸುಲಭವಾಗಿ ಗೆಲ್ಲುವುದಕ್ಕೆ ಸಾಧ್ಯವಿದೆ. ನನಗೊಂದು ಆಸೆ ಇತ್ತು, ಒಂದು ಸಲ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂತ. ನಮ್ಮ ಆಸೆ ಫಲಿಸುವುದಕ್ಕೆ ಬ್ರಹ್ಮಾನುಗ್ರಹ ಅಗತ್ಯವಾದುದರಿಂದ ವಿಳಂಬಿಸದೆ ಘೋರಾರಣ್ಯವನ್ನು ಸೇರಿ ಏಕಾಗ್ರ ಚಿತ್ತರಾಗಿ ಬ್ರಹ್ಮದೇವನನ್ನು ಧ್ಯಾನಿಸೋಣ. ಗಳಿಗೆ ಇದೆ, ಹೋಗೋಣ. ದಿತಿವಂಶವಾರ್ಧಿ ಚಂದ್ರಮರಾಗಳು ನಾವು ದಿತಿವಂಶಜರು. ಮಿಂದಾರಿಸಿ ಸುಸ್ಥಳದು ಮೋಳ್ ಮಿಂದು ಆರಿಸಿ ಸುಸ್ಥಳದು ಮೋಳ್ ನಿಂದೇಕಾಗ್ರ ಮನದಿಂದ ಅಜನ ತಪಗೈದ ಅಜನ ತಪಗೈದ ನಿಂದು ಶುಚಿಯಾಗಿದ್ದೇವೆ. ಮನೆಯಲ್ಲಿ ನಾವು ಮಿಂದಿದ್ದೇವೆ, ಅಷ್ಟು ಸಾಲದು. ತಮ್ಮ, ಎಂಬುದಕ್ಕೆ ಬೇಕಾಗಿ ಹೊಳಗೆ ಹಿಡಿದು ಸ್ನಾನ ಮಾಡಿದ್ದೇವೆ. ಸ್ನಾನದಿಂದ ದೇಹ ಶುದ್ಧಿ, ಧ್ಯಾನದಿಂದ ಮನಃಶುದ್ಧಿ. ಧ್ಯಾನಮಗ್ನರಾದಾಗ ಶುದ್ಧಾಂತಃಕರಣವುಳ್ಳ ನಮಗೆ ಕಮಲಭವ ಒಲಿದು ಅನುಗ್ರಹಿಸಿಯಾನು. ಏಕಾಗ್ರ ಮನಸ್ಕರಾಗಿ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನೂರಿ ಒಂಟಿ ಕಾಲಲ್ಲಿ ನಿಂತು ಆ ಪರಮೇಷ್ಠಿಯನ್ನು ಧ್ಯಾನಿಸೋಣ. ವನರುಗಾಸನ ವಿಶ್ವ ಜಗತಿ ಜನಕ ವಿಬುಧಾರಣ್ಯದ ವಿಭುಧ ವರೆಣ್ಯ ಚತುರ್ವಿಧಾತ ವಾಣಿಯೇ ವನಿತೆಯ ರಸ ದೇವಾ ಜಯ 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 ಹಿರಣ್ಯಗರ್ಭ ಕಮಲೋದ್ಭವ ವಾಣಿ ರಮಣ ಹಂಸವಾಹನ ಸತ್ಯಲೋಕವಾಸಿಯೇ ಸೃಷ್ಟಿಕರ್ತ ಕಮಲ ಸಂಭವ ಅನುಗ್ರಹ. ಜಯ ಜಯ. ಜಯ ಜಯ.
ಬಂದಯ ಕಮಲ ಸಂಭವ ಆಣಿ ರಮಣ ಹಿರಣ್ಯ ಗರ್ಭ ಸತ್ಯಲೋಕ ವಾಸಿಯೇ ಬಂದಯ ತಂದೆ. ಮಕ್ಕಳೇ, ಭಗವನ್ ನಿಮ್ಮದಾದಂತಹ ತಪಸ್ಸಿನದ್ದಾದ ಯಾವ ಜ್ವಾಲೆ ಇದೆಯೋ ನಮ್ಮ ಸತ್ಯಲೋಕವನ್ನು ವ್ಯಾಪಿಸಿತು. ನಿಮ್ಮ ತಪಸ್ಸನ್ನು ಮೆಚ್ಚಿ ನಿಮಗೆ ಬೇಕಾದಂತಹ ವರವನ್ನೀಯುವುದಕ್ಕೆ ಇಲ್ಲಿವರೆಗೆ ಬಂದವನಿದ್ದೇನೆ. ಏನು ವರ ಬೇಕು? ಸ್ವಾಮಿ ಕೊಡ್ತೇನೆ. ಕರೆದು ವಿನಯೊಳಗಿದರು ಶಿರನೆಗೆ ಕಳೆದಿರಿದು ವಿರಯದು ಅರುಗಿದರು ಕಡುಗಲಿಗಳ್ ಅಜನಿಗೆ ಕರುಣಿಸಿ ಮಗಮರತ್ವ ನೀ ಕರುಣಿದು ಯಮಗಮರತ್ವ ವಾಣಿ ವರನೇ ವರವ ವರವ ಲೋಕೇಶನಾದ ನಿನ್ನನ್ನು ನೋಡುತ್ತಿದ್ದಂತೆ ಪುಳಕಿತರಾಗಿದ್ದೇವೆ. ಭಗವನ್, ಏನಪ್ಪ? ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ಪ್ರಕಟನಾದೆಯ. ಖಂಡಿತವಾಗಿಯೂ ದೇವ, ಓ, ಒಂದೇ ಒಂದು ಆಶೆ ನಮಗೆ. ಯಾವುದಪ್ಪ? ನಮಗೆ ಅಮರತ್ವವನ್ನು ದಯಪಾಲಿಸು. ಲೋಕದಲ್ಲಿ ಯಾವುದೇ ಒಂದು ಜೀವರಾಶಿಗಳು ನಮ್ಮನ್ನು ಎದುರಿಸಿದ್ರು ಹಾ. ನಮ್ಮ ಪಾಲಿಗೆ ಮರಣ ಬರಬಾರದು. ಅಂಥ ಅಮರತ್ವವನ್ನು ಕರುಣಿಸು. ನೀವು ಸಾಯಬಾರದು. ಮೀರಿನ ನಿಯತಿಯನು ಜಗದೊಳಂಗದ ಅಯ್ಯ ಮೀರನ ಮಿರದಿಯನು ಜಗದೊಳು ಆರು ಕಾಲವ ಗೆಲ್ಲಲು ಶಕ್ತರು ಬೇರೆವರ ಕರುಣಿಸುವೆ ಮಮತೆಯೋಳ್ ಈರುವರಿಗೆ ಭಗವನ್, ಪ್ರಪಂಚದಲ್ಲಿ ನೀವು ಸಾಯಬಾರದು ಎನ್ನುವಂತಹ ವರವನ್ನು ಕೇಳ್ತಾ ಇದ್ದೀರಾ? ಹೌದು, ನೀವು ಸಾಯಲೇಬಾರದು ಅಂತ ಇದ್ರೆ ಹುಟ್ಟಲೇಬಾರದಿತ್ತು. ನಾವು ಹುಟ್ಟಿ ಆಗಿದಲ್ಲ. ಹಾಗಾದ್ರೆ ಹುಟ್ಟು ನಮ್ಮ ಇಷ್ಟದಂತೆ ಅಲ್ಲ ಸ್ವಾಮಿ. ಹಾಗೆಯೇ ಸಾವು ನಮ್ಮ ಇಷ್ಟದಂತೆ ಅಲ್ಲವಪ್ಪ. ಓಹೋ, ಹಾಗಾದ್ರೆ ನಿಮಗೆ ಸಾಯದೇ ಇರುವುದಕ್ಕೆ ಒಂದು ಉಪಾಯ ಉಂಟು. ಏನು? ನನಗೆ ಇಂತಹ ರೀತಿಯಾಗಿ ಮರಣ ಬರ್ತದೆ ಅಂತ ಗೊತ್ತಾದರೆ ಆ ರೀತಿಯಾಗಿ ಎಲ್ಲರೂ ಜಾಗೃತರಾಗಿರ್ತಾರೆ. ಯಾರಿಗೂ ಗೊತ್ತಿರುವುದಿಲ್ಲ. ಆದ್ರೆ ಬ್ರಹ್ಮದೇವ ನಿಮ್ಮ ಮೇಲೆ ಕರುಣೆ ಇಟ್ಟು ನಿಮ್ಮ ಮೇಲೆ ಪ್ರೀತಿಯಿಂದ ಆ ವರವನ್ನು ನಿಮಗೆ ಕರುಣಿಸ್ತೇನೆ. ಹಾಗಿದ್ದರೆ ನಾವು ನಾವೇ ಒಂದು ನಿರ್ಣಯಕ್ಕೆ ಬರಬೇಕು. ಹೌದು, ನಾವೇ ಸಮಾಲೋಚನೆ ನಡೆಸಿ ಹೌದು. ಮರಣದ ಬಾಗಿಲನ್ನು ಮುಚ್ಚುವ ಹಾ, ವರವನ್ನು ನಿನ್ನಲ್ಲಿ ಕೇಳಿಕೊಳ್ಳಬೇಕು. ನಿಮ್ಮ ಬುದ್ಧಿಮತ್ತತೆಗೆ ನಾನೊಂದು ಕೆಲಸವನ್ನು ಕೊಟ್ಟದ್ದು. ಒಂದು ಕ್ಷಣ ಯೋಜಿಸುತ್ತ ಒಂದು ಕ್ಷಣ ಯೋಜಿಸುತ್ತ ಶರಜನಿಗಿಲ್ದರ್ ಉಭಯರು ಆ ಆ ಆ
ಉಭಯರು ಹೋರೆ ವೈರದಿ ಸಂದಪದು ಮೃತಿಯ ಮಗೆ ಹೊರದಿಲ್ಲೆಂದು ನುಡಿಯೇ ಸಂದಪದ ಮೃತಿಯನಗೆ ಹೊರದಿಲ್ಲೆಂದು ನುಡಿಯೇ ಒಂದು ಗಿಣ ಯೋಚಿಸುತ್ತ ಚರಜನಿಗೆ ಉಭಯದ ಬ್ರಹ್ಮದೇವರೇ, ಏನಪ್ಪ ನಾವೇ ಆಲೋಚನೆ ಮಾಡಿದೆವು. ಹೌದಾ? ನಮ್ಮ ಆಲೋಚನೆಗೆ ಹಾ. ಈಗ ಸರಿಯಾದ ದಾರಿ ದೊರಕಿ ಬಂದಿದೆ. ಕೊನೆಯ ತೀರ್ಮಾನ ಏನು? ನಮ್ಮನ್ನು ಸರಿಯಾಗಿ ನೀವು ನೋಡಿದ್ದೀರಲ್ಲ. ಖಂಡಿತ ಗಟ್ಟಿಗರು, ಹೌದು. ಬಲು ಮುಟ್ಟಿಗರು, ಹೌದಪ್ಪ, ಬಲಾಢ್ಯರು. ಖಂಡಿತ ನಾವು ಅಣ್ಣ ತಮ್ಮಂದಿರು. ನಮ್ಮನ್ನು ಈ ಲೋಕದಲ್ಲಿ ಯಾರಿಗೂ ಎದುರಿಸಕ್ಕೆ ಸಾಧ್ಯವಿಲ್ಲ. ಇಲ್ಲ. ಮೋಟಕರಿಗೆ ನಮ್ಮಲ್ಲಿ ಭೇದ ಕಾಣುವುದಿಲ್ಲ. ನಮ್ಮ ದೇಹ ಎರಡಾಗಿರ್ಬಹುದು, ಹಾ. ಆದ್ರೆ ನಮ್ಮ ಆತ್ಮ ಒಂದೇ ಆಗಿದೆ. ಅಣ್ಣ ತಮ್ಮಂದಿರು ನಾವು. ಬುದ್ಧಿ ಹಾ. ಒಂದೇ ಸ್ವಾಮಿ. ಅಣ್ಣ ತಮ್ಮಂದಿರು ಅಂದ್ರೆ ಹೀಗಿರ್ಬೇಕಪ್ಪ. ಇದು ಯಾವ ಕಾಲಕ್ಕೂ ಅಳಿಯುವುದಿಲ್ಲ. ಹೌದೇ? ಹಾಗಾಗಿ ಹಾ. ಒಂದು ವೇಳೆ ಹಾ. ಹೇಳಣ್ಣ, ಅಣ್ಣ ತಮ್ಮಂದಿರಾದ ನಾವು ಹಾ. ಪರಸ್ಪರ ವಿರೋಧ ಭಾವದಿಂದ ಹಾ. ಹೋರಾಡಿಕೊಂಡೆವೆಂದಾದರೆ ಹಾ. ನಮಗೆ ಸಾವು ಸವನಿಸಲಿ. ಹೌದು ಸ್ವಾಮಿ, ಓ. ವಸ್ತುಗಳನ್ನು ತುಂಡು ಮಾಡಿದರೆ ಹಾ. ಬೇರೆ ಬೇರೆಯಾದೀತು. ಹಾ. ನೀರನ್ನು ಸೀಳುವುದಕ್ಕುಂಟ ಆಗುವುದಿಲ್ಲ. ಸಾಧ್ಯ ಇಲ್ಲ. ಹಾಗೆ ನಾವು ಹಾ. ಸರಿಯಪ್ಪ. ಇಷ್ಟರವರೆಗೆ ಅದೆಷ್ಟೋ ಮಂದಿ ಅಸುರರಿಗೆ ನಾನೇ ವರವನ್ನು ಕೊಟ್ಟವನಿದ್ದೇನೆ. ಆದರೆ ನಿಮ್ಮಷ್ಟು ಬುದ್ಧಿವಂತ ಅಸುರರು ಪ್ರಪಂಚದಲ್ಲಿ ಯಾರು ಇರ್ಲಿಕ್ಕಿಲ್ಲ ಎನ್ನುವುದು ನನ್ನ ಭಾವನೆ. ಸರಿ, ನೀವು ಕೇಳಿದಂತಹ ವರವನ್ನು ಈತೇನೆ. ಆದರೆ ಒಂದಪ್ಪ, ಏನು? ಪ್ರಪಂಚದಲ್ಲಿ ಅನ್ಯಾಯವನ್ನು ಮಾಡಬೇಡಿ, ದುಷ್ಟತನದಿಂದ ವರ್ತಿಸಬೇಡಿ. ಪ್ರಪಂಚದ ಬಾಳ್ವೆ ಎನ್ನುವುದು ಒಂದು ದಿವಸ ಹುಟ್ಟುವುದಕ್ಕೆ, ಒಂದು ದಿವಸ ಬದುಕುವುದಕ್ಕೆ, ಒಂದು ದಿವಸ ಸಾಯುವುದಕ್ಕೆ. ಈ 3 ದಿವಸದಲ್ಲಿ ನಾವು ಏನು ನಮಗೆ ಹಿತವಾಗುವುದಕ್ಕೆ ಬೇಕಾಗಿ, ನಮ್ಮ ಸಂತೋಷಕ್ಕೆ ಬೇಕಾಗಿ ಪಡಕೊಂಡಂತ ವರ ಇದು. ಹೌದು. ನಮ್ಮ ಆತ್ಮ ಕಲ್ಯಾಣವೇ ಇದರ ಮುಖ್ಯವಾಗಿ ಹೋಗಿದೆ. ಸ್ವಾಮಿ, ಓ. ನಾವು ವಿದ್ಯಾರ್ಜನೆಯನ್ನು ಮಾಡಿದ್ದೇವೆ. ಹಾ. ಯಾರು ಹೇಗೆ ಇರಬೇಕು ಹಾ. ಇದನ್ನು ತಿಳಿದಿದ್ದೇವೆ. ಹಾ. ನಮಗೆ ಗೊತ್ತು ಸ್ವಾಮಿ. ಪ್ರತ್ಯೇಕ ನಮಗೆ ಆದ ಉಪದೇಶ ಸಹನಾವವತು ಸಹನವು ಪುನತ್ತು ಹೌದು. ಸವೀರ್ಯಂ ಕರವಾವಹಿ ಹೌದು. ತೇಜಸ್ವಿನಾವಧೀತಮಸ್ತು ಆದರೂ ಮಾ ವಿದ್ವಾಷಾವಹಿ. ನಾನು ಒಂದು ನೆನಪು ಮಾಡಿದ್ದು ನಿಮಗೆ. ಆದೀತು, ಆದೀತು, ನಾವು ಎಲ್ಲರೂ ಒಂದಾಗಿರ್ತೀವಿ. ಆದೀತು. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ವಿಕ್ರಮ ಭಗವಂತರು ಮಿಕ್ಕಿದವರು ಅರೆಪ್ಪ ಪಡೆದೆವು ಸೊಕ್ಕಿನಲ್ಲಿಯೋ. ಬ್ರಹ್ಮದೇವ ತಥಾಸ್ತು ಅಂದಿದ್ದಾನೆ. ಅಂತರ್ಧಾನನಾದ. ನಾವು ಕೇಳಿದ್ದನ್ನು ಕೊಟ್ಟಿದ್ದಾನೆ. ಹೌದು. ಈ ಹಿಂದಿನವರು ಹಾಕಿದಂತಹ ವರ ಇದಲ್ಲ, ಪ್ರತ್ಯೇಕವಾದ ವರವನ್ನು ನಾವು ಪಡ್ಕೊಂಡಿದ್ದೇವೆ. ನಮ್ಮ ದೇಹ, ನಮ್ಮ ಪ್ರೀತಿ, ನಮ್ಮ ವಾತ್ಸಲ್ಯಗಳು ಅದು ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ನಮ್ಮ ದಾರಿಗೆ. ಕಲ್ಪತರುವಿನ ನೆರಳಿನಲ್ಲಿ ಮುಳ್ಳು ಗಿಡ ಹುಟ್ಟುವುದಕ್ಕಿದೆಯೇ ಇಲ್ಲ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಹಾಲು ಬರುವುದಕ್ಕಿದೆ. ಇಲ್ಲ, ಬಂತಿದ್ದು ಅಣ್ಣ ತಮ್ಮಂದಿರಾದಂತಹ ನಮ್ಮಲ್ಲಿ ವೈರ ಭಾವ ಹುಟ್ಟುವುದಿಲ್ಲ. ಇಲ್ಲ. ಆದರೆ ಬ್ರಹ್ಮದೇವನಲ್ಲಿ ವರವನ್ನು ಯಾಚಿಸಿಯ ನಾವು ಯಾವುದು ಸನಾತನಿಗಳ ಜೀವನ ಕ್ರಮವೋ ಅದನ್ನು ಅನುಸರಿಸುವುದಾಗಿಯೂ ಹೇಳಿದೆವು. ಹೌದು ತಮ್ಮ, ಸ್ವರ್ಗಲೋಕಕ್ಕೆ ನಾವು ಏರಬೇಕು. ದೇವತೆಗಳ ಶಕ್ತಿವರ್ಧನೆಗೆ
ಕಾರಣರು ಯಾರು? ಋಷಿಗಳು, ಬ್ರಾಹ್ಮಣರು ಯಜ್ಞಾದಿಗಳಿಂದ ಹವಿಯನ್ನರ್ಪಿಸಿ ಹವಿಯುಂಡ ದೇವತೆಗಳ ಬಲವರ್ಧನೆಯಾಗುವಂತೆ ಮಾಡಿ ನಮ್ಮವರ ಪತನವನ್ನು ಲಕ್ಷಿಸ್ತಾರೆ. ಬ್ರಹ್ಮದೇವರಲ್ಲಿ ಹೇಳಿದ ಹಾಗೆ ಜೊತೆಯಾಗಿ ಉಣ್ಣೋಣ, ಅಷ್ಟೇ. ಜೊತೆಯಾಗಿ ಕೂಡಿ ಬಾಳೋಣ, ಜೊತೆಯಾಗಿ ಜೀವನವನ್ನು ನಡೆಸೋಣ. ಅದನ್ನು ಕೇಳುವುದಕ್ಕಾಗಿ ಮೊದಲವರನ್ನು ನೋಡೋಣ. ಆದ್ದರಿಂದ ಕಾನನದ ಕಡೆಗೆ ನಮ್ಮ ಪ್ರಯಾಣ. ಹೋಗೋಣ. ಲೋಕದ ಕ್ಷೇಮಕ್ಕೆ ಬೇಕಾಗಿ ಯಾಗಯಜ್ಞಾದಿಗಳನ್ನು ಮಾಡುವವರು ನಾವು. ಎಂದಿನಂತೆ ಇಂದು ಕೂಡ ಸಿದ್ಧರಾಗಿದೆ ತಾನೇ. ಕುಳಿತುಕೊಳ್ಳಿ. ಮಹಾಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳುವ. ಈಚೆ ಕೂತ್ಕೋ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬುಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದವತಾಜನ ವರ್ಣವರ್ಣಮನಲಂ ಸಮಿತ್ತಂ ವಿಶ್ವತೋಮುಖಂ. ಓಂ ಇಂದ್ರಾಯ ಸ್ವಾಹಾ. ಇಂದ್ರಾಯ ಇದಂ ನಮಃ. ಅಗ್ನಿಯೇ ಸ್ವಾಹಾ. ಅಗ್ನಿಯೇ ಇದಂ ನಮಃ. ವಾಯು. ಏನು ಇಂದ್ರನಿಗೆ ಜೊತೆಯಲ್ಲಿ ಸುಂದಾಯ ಸ್ವಾಹ. ಅದು ಯಾವ ದೇವ? ಉಪಸಂದ. ನಾನು ಅದು ಹೊಸ ಹೊಸ ದೇವತೆಗೆ ಇಲ್ಲ. ಸನಾತನ ಕ್ರಮ ಗೊತ್ತಿಲ್ವೇನೋ ನಿನಗೆ? ಹ, ಜೊತೆಯಾಗಿ ಬಾಳೋಣ, ಹೌದು. ಜೊತೆಯಾಗಿ ಉಣ್ಣೋಣ, ಆಯ್ತಾಯ್ತು ಜೊತೆಯಾಗಿ ಜೀವನದ ಗಂತವ್ಯವನ್ನು ಸೇರೋಣ. ಆಯ್ತಾಯ್ತು. ದೇವತೆಗಳಿಗೆ ಕೊಡುವಂತೆ ನಮಗೂ ಕೊಡು. ಆಗುವುದಿಲ್ಲ. ನೀವು ತೆಗೆದುಕೊಳ್ಳಿ. ಆಗುವುದಿಲ್ಲ. ಬಡದ್ವಿಜನೆ, ದೇವತೆಗಳಿಗೆ ಹವಿಸನ್ನು ಕೊಡ್ತಾ ಇದೆಯಾ? ಇವರಿಗೆಲ್ಲ ಆಚಾರ್ಯನಂತೆ. ಆಚಾರ್ಯ? ನಿನ್ನ ಆಚಾರ್ಯ ಪಟ್ಟಕ್ಕೆ ಬೆಂಕಿ ಹತ್ತನೆಗೆ ಕೊಡು. ಕೊಡು. ಆಗುವುದಿಲ್ಲ. ಆಗುವುದಿಲ್ಲ. ನೀನು ಹೆಗಲಲ್ಲಿ ಹಾಕಿದ ಬಾಳೆ ಹಗ್ಗ ತೆಗಿ. ಮತ್ತೇನು? ಆಗುದಿಲ್ಲ. ಅವನ ತೆಗಿಲಿ. ಹೇಳಿದ ಕೇಳುವ ಜಾತಿಯಲ್ಲ ಇದು. ನಾವು ತಿಳಿಸಿದಂತೆ ಹವಿಸ್ಸಿನಲ್ಲಿ ನಮಗೂ ಭಾಗವನ್ನು ನೀಡುತ್ತಿದ್ದರೆ ಇವರನ್ನು ವಿರೋಧಿಸುವುದಕ್ಕಿರಲಿಲ್ಲ. ಇಲ್ಲ. ಯಜ್ಞಾದಿಗಳನ್ನು ಕಿಡಿಸುವುದವು, ಇವರನ್ನು ಪೀಡಿಸುವುದವು ನಮ್ಮ ಉದ್ದೇಶವಾಗಿರಲಿಲ್ಲ. ಇಲ್ಲ. ನಮಗೂ ಅವರ ಹಾಗೆ ಅನುಕೂಲ ಮಾಡಿಕೊಡಿ. ಒಪ್ಪದೇ ಹೋದರಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ದೇವತೆಗಳು ಅವರ ಉಪದೇಶವೇ ಅದುವೆ. ನೀವು ನಮಗೆ ಕೊಡಿ, ನಿಮಗೆ ನಾವು ಕೊಡ್ತೇವೆ. ಈ ಕೊಟ್ಟುಕೊಳ್ಳುವ ವ್ಯವಹಾರ ನಮ್ಮಲ್ಲಿ ಮಾತ್ರ ಇರಲಿ, ಮತ್ತವರಿಗೆ ಹೋಗುದು ಬೇಡ. ಈ ವ್ಯಾಪಾರಿ ಧರ್ಮ ಬ್ರಾಹ್ಮಣರಲ್ಲಿಯೂ ದೇವತೆಗಳಲ್ಲಿಯೂ ಇದೆ ಎಂದಾದ ಮೇಲೆ ಎರಡೇ ಪಕ್ಷ ನಾವೇಕೆ ವಿರೋಧಿಸಬೇಕು? ಮೊದಲು ದೇವಲೋಕ ವಿಳಂಬಿಸುವುದಲ್ಲ, ನಮ್ಮ ಬಲದಿಂದಲೇ ಏರೋಣ. ಇಲ್ಲಿ
ಹೇಳಿದ್ರೆ ಗೊತ್ತಾಗ್ತದೆ. ನಮ್ಮದು ದೇವಲೋಕ, ಇಲ್ಲಿಗೆ ನಾನು ಅಧಿಕಾರಿ. ನಾವು ಬರುವ ವಿಷಯವನ್ನು ತಿಳಿದು ಇವ ಬದಲಾಗಿದ್ದಾನೆ. ಆಭರಣ ತೆಗೆದಿಟ್ಟಿದ್ದಾನೆ. ಯಾರು ಬದಲದ್ದೆ? ಕಿರೀಟದ ಬದಲಿಗೆ ಪೇಟ ಕಟ್ಟಿಕೊಂಡಿದ್ದಾನೆ. ಇಲ್ಲ, ನನಗೆ ಯಾವಾಗಲೂ ಪೇಟವೇ. ಮತ್ತೆ ನೀನೇನು ತೋಟಕ್ಕೆ ಹೊರಟದ್ದ? ಅಲ್ಲ, ನಿನ್ನ ಕೂಟ ಎಲ್ಲಿ ಉಂಟು? ನೀವು ಯಾರನ್ನು ಕೇಳುದು? ಯಾವನ ನೀನಿಲ್ಲಿ? ಹೇಳು. ನಾನು ಇಲ್ಲಿಗೆ ಅಧಿಕಾರಿ ಅಂದ್ರೆ 6 ಅಡಿ ಹಾರಾಡಿ ಉದ್ದ, 3 ಅಡಿ ಅಗಲ. ಇಲ್ಲಿಗೆ ನಾನು ಅಧಿಕಾರಿ. ನವರು ಗೌರವ ಕೊಟ್ಟು ಗೌರವ ತಗೊಳ್ಬೇಕು. ನಿನಗಿಲ್ಲಿ ಉದ್ಯೋಗ? ಬಂದವರನ್ನು ವಿಚಾರಿಸುವುದು, ವಿಷಯವನ್ನು ನಮ್ಮೊಡೆಯನಿಗೆ ಮುಟ್ಟಿಸುವುದು. ಮತ್ತೆ ವಿಚಾರಿಸಲಿಲ್ಲ ನೀನು? ಅದೇ ನಾನು ವಿಚಾರ ಶುರು ಮಾಡಬೇಕು ಅಂತ ನೀವು ಬೊಬ್ಬೆ ಹಾಕಿ ಶುರು ಆರಂಭಕ್ಕೆ ಎಷ್ಟು ವೇಳೆ? ಇನ್ ಶುರು ಮಾಡ್ತಾನೆ. ಆರಂಭಿಸು. ನೀವು ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ಯಾರ್ಯಾರು ಬಂದದ್ದು, ನಿಮ್ಮ ಉದ್ದೇಶವೇನು, ಇಷ್ಟು ಬೇಕು ನಮಗೆ. ಈಗ ನಿನ್ನ ಕಾಣುವ ದೃಷ್ಟಿಯಲ್ಲಿ ನಾವಿಬ್ಬರು ಮಾತ್ರ ಇದ್ದೇವೆ ಇಲ್ಲಿ. ಹೌದೌದು. ನಮ್ಮ ವಾಸಸ್ಥಾನ ಯಾವುದು? ಶೋಣಿತಾ ಪಟ್ಟಣ. ಶೋಣಿತಾ ಪಟ್ಟಣ. ನಾವು ಅಣ್ಣ ತಮ್ಮಂದಿರಿಬ್ಬರು. ನಿಕುಂಭಾಸುರನ ಮಕ್ಕಳು. ಅಲ್ಲಿ ನಿಮ್ಮ ಹೆಸರು? ಸುಂದ ಸುಂದ ಉಪಸುಂದ. ಸುಂದ ಉಪಸುಂದ ಇಬ್ಬರು ಸುಂದರಿ. ಸುಂದರಿ, ಇಬ್ಬರು ಸುಂದರಿ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಆಗ್ಲಿ, ಒಡೆಯನಿಗೆ ಹೋಗಿ ಹೇಳು. ಆಗ್ಲಿ, ನಾನು ಹೋಗಿ ವಿಷಯವನ್ನು ಅವರಿಗೆ ಮುಟ್ಟಿಸ್ತೇನೆ. ಅಲ್ಲಿವರೆಗೆ ನಾನು ನಿಂತ್ಕೊಂಡಾಗಿ ನೀವು ನಿಂತ್ಕೊಂಡಿರಿ. ನೀನಷ್ಟು ಅವಸರ ಏನು? ನೀನು ನಿಂತಂತೆ ನಿಲ್ಲುವುದಕ್ಕೆ ನಾವೇನು ದ್ವಾರ ಕಾಯುವವರ? ನಾನು ಹಾಗೆ ಹೇಳಿದ್ದೆ ಅಲ್ವಲ್ಲ? ಮತ್ತೇನೆಂದು? ನೀನು ನಿಂತ ಹಾಗೆ ನಿಲ್ಬೇಕಾದ್ರೆ ನಿನ್ನ ಆ ಜಾಗವನ್ನು ನಾವು ಭರ್ತಿ ಮಾಡಬೇಕು. ಅಲ್ಲಲ್ಲ, ಮತ್ತೆ ನೀವು ಬರುವಾಗ ನಾನು ಸುಮ್ಮನಿದ್ದೆ, ಹಾಗೆ ನೀವು ಸುಮ್ಮನೆ ಇದ್ದು ಬಿಡಿ. ನಾನು ವಿಷಯ ಮುಟ್ಟಿಸಿ. ನಾವು ಅಕ್ರಮವಾಗಿ ಪ್ರವೇಶಿಸುವುದಕ್ಕಿಲ್ಲ. ನಮ್ಮಾಚೆಯಂತೆ ಇಂದ್ರನು ಬಂದರೆಂದಾದರೆ ನಾನು ಹೋಗಿ ಬರ್ತೇನೆ. ನೋಡು. ಓಡುತ್ತ ಬಂದೆ, ಓಡುತ್ತ ಬಂದೆ, ಓಡುತ್ತ ಬಂದೆ, ಜವದಿಂದ ಓಡುತ್ತ ಬಂದೆ, ಕಳೆದ ಕಷ್ಟವ ವಿವರಿದೆ ನಿನ್ನೊಡನೆ. ವಂದಿಸಿಕೊಂಡಿದ್ದೇನೆ. ನಿಷ್ಠಾವಂತ ಸೇವಕ. ಹೌದೌದು. ದ್ವಾರದಲ್ಲೇ ಇರಬೇಕಾದವ. ಹೌದೌದು. ಕಾರಣ ಇಲ್ಲದೆ ಬರುವವನೇ ಅಲ್ಲ. ಭಯದಿಂದ ನಿನ್ನ ದೇಹ ನಡುಗುತ್ತಾ ಇದೆ. ಹೌದೌದು. ಓಡಿ ಬಂದಿದ್ದಿ. ಕಾವಲು ಕಟ್ಟ ಬಿಡುವುದಕ್ಕೂ ಒಂದು ಕಾರಣ ಉಂಟು ಪ್ರಭು. ಏನಾಯ್ತಪ್ಪ? ಎಂದಿನ ಹಾಗೆ ಇಂದು ಕೂಡ ನಾನು ಕಾವಲಿಯಲ್ಲೇ ಇದ್ದೆ. ದ್ವಾರದಲ್ಲಿ ಕಾವಲು ಮಾಡುತ್ತಾ ಇದ್ದೆ. ಹೌದೌದು. ಅಷ್ಟರೊಳಗೆ ಇಬ್ಬರು ದೈತ್ಯರ ಆಗಮನ. ಹೌದೇ? ದೈತ್ಯರು? ಹೌದೌದು. ಆದ್ರೆ ಅವರು ಇಲ್ಲಿ ಅವರಲ್ಲ ಪ್ರಭು. ಇಲ್ಲಿ ದೈತ್ಯರು ಇಲ್ಲವಲ್ಲ. ಹಾಗೆಂದು ನಮಗೆ ಪರಿಚಿತರೂ ಅಲ್ಲ. ಆದ್ರೆ ಅವರ ಪಟ್ಟಣ ನಮಗೆ ಪರಿಚಯವಾದ್ದಿ. ಅವರಲ್ಲಿ ವಿಚಾರ ಮಾಡಿ ಕೇಳಿದ್ಯಾ? ಕೇಳಿದೆ. ಆಗ ಹೊರಗೆ ಬಿತ್ತು. ಎಲ್ಲ ಹೇಳಿದ್ರ? ಎಲ್ಲ ಹೇಳಿದ್ರು. ಎಲ್ಲೇ ಅವರು? ಭೂಲೋಕದಲ್ಲಿ ಶೋಣಿತಾ ಪಟ್ಟಣ. ರಾಕ್ಷಸರ ಹುಟ್ಟೂರು. ಹೌದು. ಅಲ್ಲಿ ನಿಕುಂಭಾಸುರ. ನಿಕುಂಭಾಸುರ. ಅವನ ಈರುವರು ಮಕ್ಕಳು ಸುಂದೋಪ ಸುಂದರು.
ಇಲ್ಲಿಗೆ ಬಂದಿದ್ದಾರೆ. ಉದ್ದೇಶ ಒಂದೇ, ಈ ಸಲ ನೀವು ಪೀಠವನ್ನು ಬಿಟ್ಟು ಕೊಡಬೇಕು ಹ. ಅಥವಾ ಯುದ್ಧಕ್ಕೆ ಬರಬೇಕು. ಒಂದು ವೇಳೆ ನೀವು ಬಾರದಿದ್ದರೆ ಅವರೇ ಒಳಗೆ ಬಂದು ನಿಮ್ಮನ್ನು ಹೊರಕ್ಕಾಗಿ ಪೀಠವನ್ನೇರ್ತಾರಂತೆ. ಕಳರು ಇಲ್ಲಿಗೆ ಬರುವುದು ಇದು ಪ್ರಥಮವೇನು ಅಲ್ಲ. ಆಗಾಗ ಸ್ವರ್ಗಕ್ಕೆ ಅಭಿಯೋಗ ನಡೆಸಿ ಇಲ್ಲಿ ಅಧಿಕಾರ ಬಿಟ್ಟು ಕೊಡಬೇಕು ಹೀಗೆಂದು ಕೇಳಿದ್ದುಂಟು. ಹೌದೌದು. ಬರೇ ಇಲ್ಲಿಯ ಸುಖವನ್ನು ಅನುಭವಿಸುವಂತಹ ಆಸೆ ಅವರಿಗೆ, ಬರೇ ದೇಹ ಸುಖಕ್ಕಾಗಿ ಇಲ್ಲಿ ಎಲ್ಲ ಸುವಸ್ತುಗಳು ಸಿಗ್ತಾವೆ ಹೌದು ಎನ್ನುವಂತಹ ದುರ್ಬುದ್ಧಿ ಅವರಲ್ಲಿ ಹೆಚ್ಚಾಗತೊಡಗಿದೆ. ಆ ಕಾರಣದಿಂದಲೇ ಬಂದಿದ್ದಾರೆ. ಹೌದು. ಸ್ವರ್ಗವನ್ನು ಪಡೆಯುವಂತಹ ದಾರಿ ಯಾವುದು ಎನ್ನುವುದನ್ನು ಅವರು ಯೋಚನೆ ಮಾಡದ್ದಿಲ್ಲ. ಕಳರೇ ಹೌದು. ಕಾರಣ ಇಲ್ಲದೆ ಜಗಳಕ್ಕೆ ಕಾಲ್ಕದರಿ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಹೌದೌದು. ಯಾರು ಯೋಚಿಸಬೇಡಿ, ದಿಕ್ಪತಿಗಳಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ಅದು ನಮ್ಮ ದೇವತಿಂತಿಣಿ ಯುದ್ಧಕ್ಕೆ ಸಿದ್ಧವಾಗಿದೆ. ದುಷ್ಟ ಕಳರನ್ನು ಬಡಿದೋಡಿಸುವುದಕ್ಕೆ ನಾನೇ ಮುಂದಾಗುತ್ತೇನೆ. ನಿಮ್ಮಿಬ್ಬರನ್ನು ಕಾಣ್ತಾ ಇದ್ದೇನೆ. ಒಂದಿರಿತು ವ್ಯತ್ಯಾಸವನ್ನು ಕಂಡು ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ ಕಳರು ನೀವು. ನಿಮ್ಮ ಸ್ವಭಾವ ಏನು ಅಂತ ನಿಮ್ಮ ಆಕೃತಿಯಿಂದಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಬ್ಬರೇ ಮಾತ್ರ ಅಲ್ಲ, ಇನ್ನು ಹಿಂಬಾಲಕರು ಬಹುಮಂದಿಗಳಿದ್ದೀರಿ. ದೇವತೆಗಳ ಮೈ ಮೇಲೆ ಕೈ ಮಾಡ್ತಾ ಇದ್ದೀರಿ. ಇಲ್ಲಿ ಅಧಿಕಾರವನ್ನು ಬಿಟ್ಟುಕೊಡಿ ಹೀಗೆಂದು ಅಬ್ಬರಿಸಿ ಬೊಬ್ಬಿಡ್ತಾ ಇದ್ದೀರಿ. ಎಲ್ಲ ಯಾರು ನೀವು? ಬಂದ ಉದ್ದೇಶ ಏನು? ಏನು ಐರಾವತನು ಯಾರಿಕೊಂಡು ವಜ್ರಾಯುಧಧಾರಿಯಾಗಿ ನಮ್ಮನ್ನು ಎದುರಿಸಿದ ನೀನೇ ಸುರಪ್ಪ ಎಂಬುದು ನಮಗೆ ಅರ್ಥವಾಯಿತು. ನಮ್ಮ ಹೊಸ ಪರಿಚಯ ಏನೂ ಇಲ್ಲ. ಸುಂದರಪ್ಪ ಸುಂದರರು ಜೋಡಿಕಾಪುರದ ಅಧಿಕಾರಿಗಳು ಸ್ವರ್ಗವನ್ನು ಪಡೆಯುವಂತಹ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇವೆ. ದಾಖಲಕವನ್ನು ಬಿಟ್ಟು ಕೆಲವು ಸಮಯ ನೀನು ಸ್ವರ್ಗದಲ್ಲಿ
ಉಳಿದ ಸಮಯ ನಾವಿರ್ತೇವೆ. ಹಾಗೆ ತೀರ್ಮಾನ. ನಾವು ಸಮಾನವಾಗಿ ಹಂಚಿಕೊಳ್ಳೋಣ. ಎಲ್ಲದರಲ್ಲಿಯೂ ನಮಗೆ ಸಮಾನವಾದಂತಹ ಹಕ್ಕಿರುವುದರಿಂದ ನಮಗೂ ಒಂದು 8 ತಿಂಗಳು ಬಿಟ್ಟು ಕೊಡೋ ಸರ್ಕಾರ. ಅಧಿಕಾರದ ಆಸೆ ಇಲ್ಲಿರುವಂತಹ ಹಂಬಲ ಹೆಚ್ಚಾಗಿ ಹೋಯಿತು. ನೋಡಿದರೆ ಹೋಗಿರವ ಎಷ್ಟು ನಿಮ್ಮ ಆಸೆ ಹೇಗಾಯ್ತು ಗೊತ್ತಾ? ಹೇಗಾಯ್ತು? ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವ ಹೆಡ್ಡನ್ನ ತೆರನಂತಾಗಿ. ಯಾಕೆ? ಸ್ವರ್ಗ ಬೇಕು ಎನ್ನುವಂತಹ ಆಸೆ ನಿಮಗೆ ಹೆಚ್ಚಾಗಿದೆ. ಆದರೆ ಅದನ್ನು ಹೇಗೆ ಪಡೆಯಬಹುದು ಎನ್ನುವ ಬಗ್ಗೆ ವಿಚಾರ ವಿಮರ್ಶೆಯನ್ನು ನೀವು ನಡೆಸಿದ್ದಿಲ್ಲ. ನಾವು ಹಂಚಿಕೊಳ್ಳೋಣ. ಅಲ್ಲ, ದೇಹ ಬಲದಿಂದ ನೀವು ಸ್ವರ್ಗವನ್ನು ಸೇರಿದ್ದಿರಬಹುದು, ಆತ್ಮಬಲವನ್ನು ಹೆಚ್ಚಿಸಿಕೊಂಡದ್ದಿರಬಹುದು. ಆದರೆ ಬುದ್ಧಿಯ ಬಲ ಇನ್ನೂ ನಿಮ್ಗಿಲ್ಲ. ಹಾಗೆ ಹೇಳ್ತಿ. ಬುದ್ಧಿಯನ್ನು ಬೆಳೆಸಿಕೊಂಡದ್ದಿಲ್ಲ. ದೇಹ ಸುಖವೇ ಜೀವನದ ಚರಮ ಲಕ್ಷ್ಯ ಅಂತ ಭಾವಿಸಿದ್ದೀರಿ. ಸ್ವರ್ಗವನ್ನು ನಾನು ಹೇಗೆ ಪಡೆದಿದ್ದೇನೆ, ಯಾಕೆ ಇಲ್ಲಿದ್ದೇನೆ, ಇದನ್ನು ಯಾವ ರೀತಿ ಉಳಿಸಿಕೊಂಡಿದ್ದೇನೆ ಎನ್ನುವ ಕಡೆ ಲಕ್ಷ್ಯವನ್ನು ಹರಿಸದೆ ಎಲ್ಲ ದೇಹ ಬಲದಿಂದ ಇದನ್ನು ಕೊಡಬೇಕು ಅಂತ ಕೇಳಿದ್ರೆ ಇದಕ್ಕೆ ಯಜ್ಞಾದಿಗಳ ಅಗತ್ಯವೇನೂ ಇಲ್ಲ. ನಾವು ತಪೋಯಜ್ಞದಿಂದ ಬ್ರಹ್ಮನನ್ನು ಅಲಿಸಿದವರು. ಆದ್ದರಿಂದಲೇ ಸ್ವರ್ಗವನ್ನು ಬಿಡದೇ ಇದ್ದರೆ ಬಲಾತ್ಕಾರವಾಗಿ ದೇವತೆಗಳೆಲ್ಲ ಪರಾಜಿತರಾಗಿ ದಿಕ್ಕು ದಿಕ್ಕುಗಳಲ್ಲಿ ಓಡಲಾರಂಭಿಸಿ ನಮ್ಮ ಸ್ವಾಧೀನವಾಗಿದೆ. ಮತ್ತೇಕೆ ಯೋಚನೆ? ಕುಳಿತುಕೋ ಅಮ್ಮ. ಸ್ವರ್ಗಾಧಿಪ ನಮ್ಮಣ್ಣ ಸುತ್ತರಿಗೆ ನಾವಿಬ್ಬರೂ ಸ್ವರ್ಗಾಧಿಪರುಗಳಿ. ಸುಧರ್ಮ, ಈ ಹೆಸರಂತೆ ಈ ಸಭೆಗೆ ಇರಲಿ. ನಮಗೆ ಇಲ್ಲಿನ ಭಕ್ತ ಸಿಕ್ಕಿದರೆ ಸಾಕು. ಇಲ್ಲೇ ಇರಬೇಕಾದ ಅಗತ್ಯವೇನೂ ಏನಿಲ್ಲ. ಆದರೆ ಸ್ವಲ್ಪ ದಿವಸ ವಿರೋಧಿಗಳಾದ ಸುರರು ಏನಾದರೂ ಕುತಂತ್ರ ನಡೆಸಿದರೆ ಮಾಡಲೂಬಹುದು. ಜಾಗರೂಕರಾಗಿ. ಈ ಹಿಂದೆ ಮಾಡಿದಾರಲ್ಲ, ಜಾಗರೂಕರಾಗಿರೋಣ. ನೋಡೋಣ. ತರಗರಿಸುತ್ತ ಸುರಪತಿ ಮುಳೆದೆನ್ನು ಎಮಗೆ ಗತಿಯಾರೆನುತ ಚಿಂತಿಸಿ ಚಿಂತಿಸಿ ದುಷ್ಟ ಶಕ್ತಿಗಳು ಕಾಲ ಕಾಲದಲ್ಲಿ ವಿಜೃಂಭಿಸ್ತಾ ಇರುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಆದರೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಎನ್ನುವಂತಹ ಸತ್ಯ ಪ್ರಾಜ್ಞರಿಗೆ ಮಾತ್ರ ಗೊತ್ತು. ಅಧಿಕಾರವನ್ನು ಕಳೆದುಕೊಂಡು ಕಂಡ ದಾರಿಯಲ್ಲಿ ಓಡಿ ಬರಬೇಕಾಯಿತು. ದೇವತೆಗಳೆಲ್ಲ ನನ್ನನ್ನು ಹಿಂಬಾಲಿಸಿದ್ದಾರೆ. ಮುಂದೇನು ಗತಿ, ಮುಂದೇನು ದಾರಿ, ಎಲ್ಲರೂ ಯೋಚನಾ ಪರವಶರಾಗಿದ್ದಾರೆ. ಸರಿ, 3 ಮೂರ್ತಿಗಳಲ್ಲಿ ದೂರಿಕೊಳ್ಳುವಂತಿಲ್ಲ. ಆದ ಕಾರಣ ಈ ಸಂದರ್ಭದಲ್ಲಿ ವಿಶ್ವಕರ್ಮನ ಮೊರೆ ಹೋದೆ ಅಂತಾದರೆ ಖಂಡಿತವಾಗಿ ಈ ಆಪತ್ತಿನಿಂದ ಪಾರು ಮಾಡಬಲ್ಲ ಎನ್ನುವಂತಹ ವಿಶ್ವಾಸ ನನಗಿದೆ. ಆದ ಕಾರಣ ಅವನನ್ನು ಕಾಣುವುದಕ್ಕಾಗಿ ಆ ಕಡೆ